ವೆಲ್ಕಮ್ ಬ್ಯಾಕ್. ಮಹಾಲಕ್ಷ್ಮಿ ಅವರು ವಾಪಸ್ ಕನ್ನಡ ಚಿತ್ರರಂಗಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂತಹ ಖುಷಿಯ ವಿಚಾರವನ್ನ ಇಷ್ಟೊತ್ತು ಹೇಳ್ತಾ ಇದ್ವಿ. ಖುದ್ದು ಈಗ ಆ ವಿಷಯವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ ಮೇಡಮ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ಗುಡ್ ಮಾರ್ನಿಂಗ್, ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಸೊ ಹೇಗನ್ನಿಸ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ವಾಪಸ್ ಬರ್ತಾ ಇರೋದು? ಸಿಕ್ಕಾಪಟ್ಟೆ ಕಾಲ್ಸ್ ಬಂದಿರುತ್ತೆ, ಎಲ್ರಿಗೂ ರಿಯಾಕ್ಟ್ ಮಾಡಿರ್ತೀರಿ, ಒಂಥರ ಎಕ್ಸೈಟ್ಮೆಂಟ್, ಥ್ರಿಲ್ಲಿಂಗ್ ಮೂಮೆಂಟ್ ಅಂತ ಅನ್ಸುತ್ತೆ. ಓಕೆ, ಎಕ್ಸಾಕ್ಟ್ಲಿ ನನಗೂ ಕೂಡ ಆಫ್ಟರ್ ಕಮಿಂಗ್ ಬ್ಯಾಕ್ ಆ್ಯಂಡ್ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಟು ಸಿ ಮೈ ಆಡಿಯನ್ಸ್ ಆ್ಯಂಡ್ ಟು ಹ್ಯಾವ್ ದಿಸ್ ಇಂಟರ್ವ್ಯೂ. ಅಲ್ಲ, ನನಗೆ ನಿಮ್ಮ ಹಾಡಿನ ಒಂದ್ ಸಾಲ್ ನೆನಪಾಗ್ತಾ ಇದೆ, ದೂರದ ಊರಿಂದ ಅಮ್ಮಿನ ಬಂದ ಅಂತ. ಈಗ ನಾವು ನಿಮ್ಗೆ ಹೇಳ್ಬೇಕು, ದೂರದ ಊರಿಂದ ಮಹಾಲಕ್ಷ್ಮಿ ವಾಪಸ್ ಬಂದ್ರು ಅಂತ. ಇಟ್ಸ್ ವೆರಿ ಟ್ರೂ. ಸೊ ನಿಮ್ಮ ಅಡ್ರೆಸ್ ಯಾರಿಗೂ ಸಿಕ್ಕಿರ್ಲಿಲ್ಲ, ನಿಮ್ಮ ನಂಬರ್? ಎಸ್ ಎಸ್, ಪ್ಲೀಸ್ ಗೋ ಅಹೆಡ್ ಮೇಡಮ್. ಅಡ್ರೆಸ್ ಸಿಗ್ಲಿಲ್ಲ ಅಂತೆಲ್ಲ, ಇಟ್ ಇಸ್ ಅ ಫೇಸ್ ಆಫ್ ಲೈಫ್. ಐ ಹ್ಯಾಡ್ ಟು ಸಿ ಮೈ ಫ್ಯಾಮಿಲಿ ಆಲ್ಸೋ, ಸೊ ಐ ಟುಕ್ ಅ ಸ್ಮಾಲ್ ಬ್ರೇಕ್ ಅಷ್ಟೇ. ಅಯ್ಯಯ್ಯೋ, ಸ್ಮಾಲ್ ಬ್ರೇಕ್ ಅದು? 30 ವರ್ಷದ ಲಾಂಗ್ ಗ್ಯಾಪ್ ಅದು. ಏನ್ ಲಾಂಗ್ ಗ್ಯಾಪ್ ಇದ್ರೂ ಕೂಡ ನಾನು ಜ್ಞಾಪಕದಲ್ಲಿ ಇದೀನಲ್ವಾ ನಾನು. ಹಾಗಿಲ್ದೇ ಇದ್ರೆ ನಿಮ್ಮನ್ನ ಚರ್ಚೆ ಮಾಡ್ತಿದ್ರಾ, ನಿಮ್ಮನ್ನ ಮಾತನಾಡಿಸ್ತಿದ್ರಾ, ನೆನಪು ಮಾಡ್ಕೊಳ್ತಿದ್ರಾ ಮೇಡಮ್? ಓಕೆ ಓಕೆ, ಸೊ ದೇರ್ ಇಸ್ ನೋ ಗ್ಯಾಪ್ when I'm in your mind ಅಲ್ವಾ? ಡೆಫಿನೆಟ್ಲಿ. ಬಟ್ ಆ ಸ್ಕ್ರೀನ್ ಪ್ರೆಸೆನ್ಸ್, ನಿಮ್ಮ ಹೊಸ ಹೊಸ ಮೂವಿಗಳನ್ನ ನೋಡೋ ಆ ಒಂದು ಇತ್ತಲ್ಲ ಆಸೆ, ಆ ಬಯಕೆ, ಅದೆಲ್ಲವೂ ಮಾಯ ಆಗಿತ್ತು. ಅದು ನಾವು ಮತ್ತೆ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಷ್ಟೇ ನೀವು ಪ್ರಾಮಿಸ್ ಮಾಡಬೇಕು. ರಿಟೈರ್ಮೆಂಟ್ ಏಜ್ ಎಷ್ಟುವರೆಗೂ ಏನೋ? ಅಯ್ಯೋ, ಕಲಾವಿದರಿಗೆ ರಿಟೈರ್ಮೆಂಟ್ ಏಜ್ ಇದೆಯಾ ಮೇಡಮ್? ನೀವೇ ಹೇಳಬೇಕು. We have to take retirement after some time ಅಲ್ವಾ, to enjoy our life also. ಓಕೆ, ಎನಿವೇಸ್, ನೀವು ಹ್ಯಾಪಿ ಆಗಿದ್ದೀರಿ ಅಲ್ವಾ? ಈಗ ಹ್ಯಾಪಿ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀರಲ್ವಾ? ಅಷ್ಟೇ ಸಾಕು. I expect the same from you also and from everybody who is watching me. ಎಲ್ಲರೂ ಆ ನಿರೀಕ್ಷೆಯಲ್ಲಿ ಇದ್ದಾರೆ ಬಿಡಿ ಮೇಡಮ್, ಡೌಟೇ ಇಲ್ಲ. ನಿಮ್ಮ ಸಿನಿಮಾಗಳು, ನಿಮ್ಮ ಹಾಡುಗಳನ್ನ ಕೇಳದೇ ಇರುವಂತಹ ಜನರೇಷನೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡ್ಬೇಕಾಗಿದ್ದಂತಹ ಜನರೇಷನ್ ಅಂತ ಟಿವಿಲಿ ನೋಡುವಂತಹ ಎಷ್ಟೋ ಮಂದಿ, ಎಷ್ಟು ಒಳ್ಳೆ ಕಲಾವಿದೆ, ಎಷ್ಟು ಒಳ್ಳೆ ನಟನೆ, ಯಾಕೆ ನಮ್ಮ ಕೈಗೆ ಸಿಗ್ತಾ ಇಲ್ಲ? ಅಥವಾ ನಮ್ಮ ನಿರ್ದೇಶಕರು ಇವ್ರನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ವಾ, ಬಳಸ್ಕೊಳ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿತ್ತು. ಫೈನಲಿ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಮೇಡಮ್. ಇಲ್ಲ, ಯೂಸ್ ಮಾಡಲಿಲ್ಲ ಅಂತಲ್ಲ, ದೇ ಹ್ಯಾವ್ ಮೇಡ್ ಪ್ರಾಪರ್ ಯೂಸ್ ಆಫ್ ಮೀ ಆ್ಯಂಡ್ ನಾನು ಮೈ ಕಾಂಟ್ರಿಬ್ಯೂಷನ್ ಆಲ್ಸೋ ವಾಸ್ ಟು ಮೈ ಫುಲ್ಲೆಸ್ಟ್ ಅಪ್ ಟು ಮೈ ಕಾನ್ಷಿಯನ್ಸ್. ಇಟ್ ವಾಸ್ ಅ 10 years ಸ್ಪ್ಯಾನ್ ಅಲ್ವಾ, ದ ಫಿಲ್ಮ್ ಇಂಡಸ್ಟ್ರಿ. ಸೊ ಐ ಆಮ್ ಶ್ಯೂರ್ ಐ ಜಸ್ಟಿಫೈಡ್. ಅದರಿಂದ ನಾವು ಈ ಜನ್ರೇಷನ್ ಅವರು, ನೀವು ನನ್ನ ನೆನಪಿಟ್ಕೊಂಡು ನನ್ನ ಬಗ್ಗೆ ಇಷ್ಟು ಗೊತ್ತಿದೆ ನಿಮಗೆ. ಸೊ it was a very good contribution from my side and from the people who worked with me also. So sweet. 10 ವರ್ಷದಲ್ಲಿ ಸುಮಾರು ಒಂದು 60 ಸಿನಿಮಾಗಳನ್ನ ನೀವು ಮಾಡಿದ್ದೀರಿ. ಈ 60 ಸಿನಿಮಾಗಳಲ್ಲಿ ನಿಮಗೆ ಪದೇ ನೀವು ಆ ಟೈಮಲ್ಲಿ, ಆ 30 ವರ್ಷದ ಗ್ಯಾಪ್ ಅಲ್ಲಿ ಸಿನಿಮಾಗಳನ್ನ ನೋಡ್ಕೊಂಡಿದ್ದೀರಾ? ನಿಮ್ಮನ್ನ ನೀವು ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದೀರಾ? ನಮ್ಮ ಟೈಮಲ್ಲಿ ವಿ ಡಿಡ್ಂಟ್ ಹ್ಯಾವ್ ದಿಸ್ ಇಷ್ಟೊಂದು ಚಾನಲ್ಸು ಮತ್ತು ಮೀಡಿಯಾ, ಟೆಲಿವಿಷನ್ ಇಂಪ್ರೊವೈಸೇಷನ್ ಎಲ್ಲ ನಮ್ಮ ಟೈಮಲ್ಲಿ ಅಷ್ಟು ಇರಲಿಲ್ಲ. ಬಟ್ ಆನ್ ದ ಥಿಯೇಟರ್ ವಿ ಯೂಸ್ ಟು ವಾಚ್ ಅವರ್ ಮೂವೀಸ್ ಆ್ಯಂಡ್ ನಮ್ಮದು ಪ್ರಿವ್ಯೂ ಅಂತ ಅದೆಲ್ಲ ನಾವು ನೋಡ್ತೀವಿ, ಬಿಕಾಸ್ ನಾವು ಬ್ಯುಸಿಯಾಗಿರೋ ಜನ ಅಲ್ವಾ. ಸೊ ಅವರ್ ವೇ ಆಫ್ ವ್ಯೂವಿಂಗ್ ದ ಪಿಕ್ಚರ್ ಬಂದು ಅಷ್ಟೇ. ಬಟ್ ಈಗ ಬಂದು ಎನಿ ಟೈಮ್ ಐ ಕ್ಯಾನ್ ಸಿ ಮೈ ಮೂವಿ ಇನ್ ದ uploaded movies and in the TV and in many ways now we can see. Okay. So there are a lot of ways of seeing our movie and I am happy to see the repeated movie of mine. ನಾನು ನಿಮಗೆ ಕೇಳಿದ್ದು, ಈ ಬ್ರೇಕ್ ಅಲ್ಲಿ ನಿಮ್ ಸಿನಿಮಾ ನೀವೇ ನೋಡ್ಕೊಳ್ತಾ ಇದ್ರ, ಯಾವ ಸಿನಿಮಾ ಹೆಚ್ಚು ನೋಡ್ಕೊಳ್ತಾ ಇದ್ರಿ ಅಂತ? All my movies I have acted in 4 languages: Tamil, Kannada, Malayalam and Telugu.
4 languages, and all my movies, sometimes I see some movies of mine, mostly Kannada movies ಮಾಡಿದ್ದೀನಿ. Kannada movies ತುಂಬ I like the pictures which I repeatedly see are most of my box office movies. ಓಕೆ. ಸೊ ಈ ವಾಪಸ್ ಬರಬೇಕು ಅಂತ ಅಂದ್ಕೊಂಡ್ಮೇಲೆ ಹೆಂಗ್ ಮೇಡಮ್ ಅಪ್ರೋಚ್ ಆಯಿತು? ಓಕೆ, ನೀವು ಹೇಳ್ತಾ ಇದ್ರಿ ಯೂಟ್ಯೂಬಲ್ಲಿ ತುಂಬ ಜನ ಯುವಕರು ನನ್ನ ಯಾಕೆ ಬರಬಾರ್ದು, ಎಲ್ಲಿದ್ದಾರೆ ಅಂತ ಹೇಳೋದನ್ನ ನೋಡಿದಾಗ ಯಾಕೆ ಆಗಬಾರ್ದು ಅಂತ ಅನ್ನಿಸ್ತು ಅಂತ ಅನ್ಸಿದ್ದು. ಓಕೆ, ಬಟ್ ಫೈನಲಿ ನಾನು ಎಂಟ್ರಿ ಆಗಬೇಕು ಅಂತ ಅನ್ನಿಸ್ದಾಗ ಆ ಅಪ್ರೋಚ್ ಹೇಗಿತ್ತು ಇಂಡಸ್ಟ್ರಿ ಕಡೆಯಿಂದ? It was a very cool and soft approach, and after seeing Nandu interview in Public TV and in other channels also, my approaches were very cool and steady, so that I can choose my best character. And my second entry ಬಂದು ಚೆನ್ನಾಗಿರಬೇಕು, after 30 years gap ನಂದು ಎಂಟ್ರಿ ಬಂದು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು ಅಂತ ನಾನು ವೇಟ್ ಮಾಡಿದ್ದೆ. ಅದು ಈ ಟೈಮ್ನಲ್ಲಿ ನನಗೆ ಸಿಕ್ತು. ಓಕೆ, ಸೊ ಹೇಳ್ಬೋದಾ ಮೇಡಮ್, TRP ರಾಮ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಏನು ಅಂತ? ಅಥವಾ ನಿಮ್ಮ ಡೈರೆಕ್ಟರ್ ಫಿಲ್ಟರ್ ಹಾಕಿದಾರಾ? ಇಲ್ಲ, ಇಟ್ಸ್ ವೆನ್ ಐ ಹರ್ಡ್ ದ ಸ್ಟೋರಿ, ಇಟ್ ಇಸ್ ಅ ವೆರಿ ಲವಬಲ್ ಮದರ್ಸ್ ಕ್ಯಾರೆಕ್ಟರ್ ಅದು. ಅಂಡ್ ಐ ಲೈಕ್ ದ ಕ್ಯಾರೆಕ್ಟರ್. ಇಟ್ಸ್ ಅ ವೆರಿ ಇಮೋಷನಲ್ ಲವಿಂಗ್ ಮದರ್, ಸೊ ಐ ಲೈಕ್ ದ ಕ್ಯಾರೆಕ್ಟರ್, ಸೊ ಒಪ್ಕೊಂಡೆ. ಅಂದ್ರೆ ಆ ಜನರೇಷನ್ ಸಿನಿಮಾ ಮಾಡ್ತಾ ಇದ್ದಂತಹ ಮಂದಿ, ನಿರ್ದೇಶಕರು, ನಿರ್ಮಾಪಕರು, ಇಡೀ ಸೆಟ್ ಬೇರೆ ರೀತಿಯಾಗಿರ್ತಾ ಇತ್ತು. ಈಗ ಹೊಸ ಜನರೇಷನ್ ಜೊತೆಗೆ ನೀವು ಚಿತ್ರೀಕರಣದಲ್ಲಿ ಪಾಲ್ಗೊಳ್ಬೇಕು. ಹೇಗನ್ಸುತ್ತೆ ಈ ಡಿಫ್ರೆನ್ಸು? ಟ್ಯಾಲೆಂಟ್ ಬಂದು ಎಲ್ರಿಗೂ ಇಟ್ ಇಸ್ ದ ಸೇಮ್, ಇಟ್ ಇಸ್ ಸ್ಟ್ಯಾಟಿಕ್. ಅದೇನು ಚೇಂಜಸ್ ಇರೋದಿಲ್ಲ. ಅಕಾರ್ಡಿಂಗ್ ಟು ಅವರ್ ಆಕ್ಟಿಂಗ್ ಇನ್ ಅವರ್ ಪ್ರೊಫೆಷನ್, ಟ್ಯಾಲೆಂಟ್ ಬಂದು ಹಾಗೇ ಇರುತ್ತೆ, ಇಂಪ್ರೂವೈಸ್ಡ್ ಆಗಿರುತ್ತೆ, ಇನ್ನು ಮೆಚೂರಿಟಿ ಆಗಿರುತ್ತೆ. ಬಟ್ ಟೆಕ್ನಿಕಲಿ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್, ವಿಚ್ that is also very nice to see, and it is very pleasant to work nowadays, that technology. That's only difference I see. Otherwise everybody are having the same spirit in working in this particular profession. Yes, finally ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡಬೇಕು, ಜನರಿಗೆ ಇಷ್ಟ ಆಗಬೇಕು. ಇಷ್ಟೇ ಪ್ಯಾಟ್ರನ್ನು ನಮ್ಮ ಚಿತ್ರರಂಗದಲ್ಲಿ. ಕಥೆಗಳು ಆ ಕಡೆ ಈ ಕಡೆ ಏನೇ ಆದರೂ ಕೂಡ ಫೈನಲಿ ಜನರಿಗೆ ಮುಟ್ಟಬೇಕು ಅನ್ನೋದು. ಸೊ ನಿಮ್ಮ ಮನಸ್ಸಲ್ಲೂ ಕೂಡ ಅದೇ ಇದೆ. ನಿಮ್ಮನ್ನ ಈಗ ಜನ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎರಡು ಮಾತು ಇಲ್ಲ. ಸೊ ಬಹು ಬೇಡಿಕೆಯಲ್ಲಿರಬೇಕಾದ್ರೆ ಅಭಿನಯದಿಂದ ದೂರ ಉಳಿಯೋದು ಅಂದರೆ ಅದೊಂದು ಸಣ್ಣ ಮಾತಲ್ಲ. 10 ವರ್ಷ 60ಕ್ಕೂ ಹೆಚ್ಚು ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿದ್ದವರು ಏಕ್ದಮ್ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಂತಂದರೆ ಅದೊಂದು ಸವಾಲಿನ ವಿಚಾರ. ಆ ಸವಾಲನ್ನ ತಾವು ಹೇಗೆ ಸ್ವೀಕಾರ ಮಾಡಿದ್ರಿ? ಇಲ್ಲ, ಬ್ರೇಕ್ ತಗೊಂಡು ಕೂತ್ಕೊಂಡಿಲ್ಲ. ರೆಸ್ಪಾನ್ಸಿಬಿಲಿಟಿ ಇತ್ತು, ಫ್ಯಾಮಿಲಿ ಇತ್ತು, ಅಂಡ್ ಐ ವಾಸ್ so it was, I was totally, I was occupied in my family. I was a full-time homemaker. So I was busy, and I was enjoying my family life also. And it's like it's quite normal, it's quite natural to everyone. It's nothing new to anybody. ಈಗಲೂ ಏನು ಬ್ಯುಸಿ ಇಲ್ಲ ಅಲ್ವಾ ಮೇಡಮ್? ಮೊಮ್ಮಕ್ಕಳ ಜೊತೆಗೆ ಫುಲ್ ಬ್ಯುಸಿ ಆಗಿದ್ದೀರಿ ಅನ್ಸುತ್ತೆ ಅಲ್ಲ, ಫ್ರೀ ಇಲ್ಲ ಅನ್ಸುತ್ತೆ. ಹೌದು, ಈಗಲೂ ಬ್ಯುಸಿನೇ ಅವ್ರ ಜೊತೆಯಲ್ಲಿ. ಸೊ ಹೇಗೆ ನಡೀತಾ ಇದೆ ಫ್ಯಾಮಿಲಿ ಲೈಫ್? ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎನ್ಕ್ವೈರಿ, ಅಂಡ್ ಆಲ್ ಆಫ್ ಅಸ್ ಆರ್ ಡೂಯಿಂಗ್ ವೆರಿ ವೆಲ್ ಬೈ ಗಾಡ್ಸ್ ಗ್ರೇಸ್. ಈಗ ನೀವು ವಾಪಸ್ ಚಿತ್ರರಂಗಕ್ಕೆ ಬರ್ತಾ ಇದ್ದೀನಿ ಅಂತ ಅಂದಾಗ ಅವರ ರಿಯಾಕ್ಷನ್ ಏನಿತ್ತು? ಸೊ ಅಫ್ಕೋರ್ಸ್ ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇದ್ದ ಹಾಗೆ ಅವ್ರಿಗೂ ಕೂಡ ಎಸ್ ನೀವು ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ಅನ್ಸುತ್ತಾ? ಹೇಗೆ, ಏನಂದ್ರು? ಇಲ್ಲ, ನಮ್ಮೆಲ್ರಿಗೂ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ನಮ್ಮ ಪ್ರೊಫೆಷನ್ ನಲ್ಲಿ. ಹೌದು, ನಮ್ಮ ಆಯ್ಕೆ ಇರಬೇಕು ಅಂತಂದ್ರೆ ಅಫ್ಕೋರ್ಸ್ ಫ್ಯಾಮಿಲಿ ಸಪೋರ್ಟ್ ಡೆಫಿನೆಟ್ ಆಗಿ ಇರುತ್ತೆ. ಸಪೋರ್ಟ್ ಇರಲೇಬೇಕು. ಆ ಸಪೋರ್ಟ್ ಎಲ್ರಿಗೂ ಇರೋ ಎಲ್ರಿಗೂ ಬಂದು ತುಂಬಾ ಹ್ಯಾಪಿಯಾಗಿ ಕೆಲಸ ಮಾಡ್ತಾರೆ. ಅದು ನಂಗೆ ಸಿಕ್ತು. ಐ ಥಿಂಕ್ ಇಟ್ ಇಸ್ ದೇರ್ ಫಾರ್ ಯು ಆಲ್ಸೋ. ಆ್ಯಂಡ್ ಮೇಡಮ್, ತುಂಬ ಗಾಂಧಿನಗರದಲ್ಲಿ ಒಂದು ವಿಷಯ ಇತ್ತು, ದುರಂತ ನಾಯಕಿ ಸ್ಥಾನದಲ್ಲಿ ನಿಮ್ಮನ್ನು ಕೂರಿಸ್ಬಿಟ್ಟಿದ್ರು.
ವುಡ್ ಯು ಲೈಕ್ ಟು ಕಮೆಂಟ್ ಫಾರ್ ದಟ್? It is a title or name given to me. It is according to their wish. So it is their wish ashte. So I just have to take it as what it comes. ಸೊ ಆದರೆ ಈಗ ಬಣ್ಣ ಹಚ್ಚಿದಂತಹ ಯಾರೇ ಆಗಲಿ ಆ ಒಂದು ಅಟ್ರಾಕ್ಷನ್, ಆ ಒಂದು ಸೆಳೆತ ಇದ್ದೇ ಇರುತ್ತೆ. ಅದನ್ನ ನೀವು ಕೂಡ ತಳ್ಳಿ ಹಾಕಲ್ಲ ಅಂತ ಅನ್ಕೊಳ್ತೀನಿ ನಾನು, ಅಲ್ವಾ ಮೇಡಮ್? ನಿಮ್ಮ ಒಪಿನಿಯನ್ ಕೇಳ್ತಾ ಇದ್ದೀರಾ ಇಲ್ಲ ಇಲ್ಲ, ನಾನು ಕೂಡ ಮೇಕಪ್ ಹಾಕೊಳ್ತೀನಿ, ಆಂಕರಿಂಗ್ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದಿಂದ ಇದ್ದೀನಿ. ಮತ್ತೆ ನಾನು ಏನಾದರೂ ಬ್ರೇಕ್ ತಗೊಂಡ್ರೆ ನಾನು ಮತ್ತೆ ಮೇಕಪ್ ಹಾಕಬೇಕು, ಮತ್ತೆ ಸ್ಕ್ರೀನಿಗೆ ಬರಬೇಕು ಅಂತ ಅನಿಸ್ತಾನೆ ಇರುತ್ತೆ. ನನ್ಗೆ ಆ ಬ್ರೇಕ್ ಇಲ್ಲ ಈಗ ಸದ್ಯಕ್ಕೆ. ಸೊ ನಿಮಗೆ ಕೇಳ್ತಾ ಇದ್ದೀನಿ, ಹೇಳಿ. ಇಲ್ಲ, ಅದು ಮತ್ತೆ ಬರಬೇಕು, ಮತ್ತೆ ಮೇಕಪ್ ಹಾಕೋಬೇಕು ಅನ್ನೋ ತರ ಇರೋದಿಲ್ಲ. ನಮ್ದು ಟ್ಯಾಲೆಂಟ್ಸ್ ಇರುತ್ತಲ್ವಾ, ನಮ್ಗೆ ಆಂಕರ್ ಆಗಿ ನಿಮ್ಗೊಂದು ಟ್ಯಾಲೆಂಟ್ಸ್ ಇರುತ್ತೆ, ಪ್ರೊಫೆಷನ್ ಆಕ್ಟಿಂಗ್ ಅಲ್ಲಿ ನನಗೊಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಯೂಸ್ ಮಾಡ್ಕೋಬೇಕು ಅಂತ ಇರುತ್ತೆ. ಫಾರ್ ದಟ್ ಆಲ್ ದೀಸ್ ಥಿಂಗ್ಸ್ ಆರ್ ಆಡ್ ಅಪ್ ಅಡಿಷನಲ್ ಬೆನಿಫಿಟ್ಸ್ ಫಾರ್ ಅಸ್, ಅವರ್ ಮೇಕಪ್, ಅವರ್ ಡೈಲಾಗ್, ಅವರ್ ಟೀಮ್, ಅವರ್ ಕ್ಯಾರೆಕ್ಟರ್. ಸೊ ಅದೆಲ್ಲ ಮತ್ತೆ ನಾವು ಯೂಸ್ ಮಾಡ್ಕೋಬೇಕು ಅಂತ ಒಂದು ಟೈಮ್ ಬರಬೇಕಾಗಿದೆ. ಟೈಮ್ ಬಂದ್ರೆ ಎವ್ರಿಥಿಂಗ್ ವಿಲ್ ಕ್ಲಿಕ್ ಆನ್ ಟು ಇಟ್ ಆಸ್ ಇಟ್ ವೆರಿ ವೆಲ್. ದಟ್ಸ್ ಮೈ ಒಪಿನಿಯನ್. ಓಕೆ, ಅಂದ್ರೆ ಇಂಡಸ್ಟ್ರಿಯಲ್ಲಿ ನಿಮಗೆ ಫ್ರೆಂಡ್ಸ್ ಇದ್ದಾರಾ ಮೇಡಮ್? ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್, ಕಾಲ್ ಮಾಡಿ ಮಾತಾಡೋದು, ಮೀಟ್ ಆಗೋದು, ಈ ತರ? ಐ ಆಮ್ ವೆರಿ ಪುವರ್ ಅಟ್ ಹ್ಯಾವಿಂಗ್ ಫ್ರೆಂಡ್ಸ್. ಈವನ್ ಇನ್ ಮೈ ಸ್ಕೂಲ್ ಡೇಸ್ ನನಗೆ ವೆರಿ ಸೆಲೆಕ್ಟಿವ್ ಆಗಿರ್ತಾರೆ, ಒಬ್ರು ಇಬ್ರು ಅಷ್ಟೇ. ರೆಗ್ಯುಲರ್ ಫ್ರೆಂಡ್ಸ್ ಅಂತ ನನಗೆ ಕಾಲ್ ಮಾಡೋದು, ಮೀಟ್ ಮಾಡೋದು ಅಂಥದ್ದು ನನಗೆ ಐ ಆಮ್ ನಾಟ್ ಸೋ ಗುಡ್ ಅಟ್ ಇಟ್. ಐ ಜಸ್ಟ್ ಕೀಪ್ ಮೈ ಸೆಲ್ಫ್ ಅಲೂಫ್ ಸಮಟೈಮ್ಸ್. ಅದಕ್ಕೆ ಅನ್ಸುತ್ತೆ ನೀವು ಅಷ್ಟೊಂದು ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಫ್ರೆಂಡ್ಶಿಪ್, ಟೈಮ್ ಎಲ್ಲ ಒಂದ್ ಕಡೆಯಲ್ಲಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಈ ತರ ಇದ್ದಿದ್ರೆ ಬಹುಶಃ ಅಷ್ಟೊಂದು ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ವೇನೋ ಅಷ್ಟು ಟೈಮಲ್ಲಿ. ಯಾ ಟ್ರೂ, ಕರೆಕ್ಟ್. ಓಕೆ, ಸೊ ಹಾಗಿದ್ರೆ ಹೇಳಿ, ನಿಮ್ಮ ಸಿನಿಮಾ ದಿನಗಳು ಹೇಗಿರ್ತಾ ಇತ್ತು? ಆ ಶೂಟಿಂಗ್ನ ಸ್ಕೆಡ್ಯೂಲ್, ಅದ್ರ ಬಗ್ಗೆ ನಮ್ಗೇನಾದ್ರೂ ನೆನಪು ಮಾಡ್ಬೋದಾ? ಯಾಕಂದ್ರೆ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಮನ್ನ ಸ್ಕ್ರೀನಲ್ಲಿ ನೋಡಿರೋದು, ಆ ಮೂವಿಗಳನ್ನ ಎಂಜಾಯ್ ಮಾಡಿರೋದು ಬಿಟ್ರೆ ಆ ಟೈಮ್ನ ಶೂಟಿಂಗ್ ಪ್ಯಾಟ್ರನ್ ಹೇಗಿರ್ತಾ ಇತ್ತು ಅನ್ನೋದು ನಿಮ್ಮಿಂದನೇ ತಿಳ್ಕೋಬೇಕು. ಆ ಟೈಮಲ್ಲಿ ಶೂಟಿಂಗ್ಸ್ ಬಂದು ಎಲ್ಲ ಒಂದು ಆಸ್ ಯೂಶುವಲ್ ಈಗ ಕೂಡ ಆ ಥರನೇ ಇದೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಎಲ್ಲ ಪ್ರಿಪೇರ್ ಆಗಿ ಇರುತ್ತೆ. ಅವ್ರವ್ರ ಟೀಮ್ ವರ್ಕಲ್ಲಿ ಅವರೇ ರೆಡಿಯಾಗಿಟ್ಟಿರ್ತಾರೆ. ನಾವು ಬರೋದು, ಮೇಕಪ್ ಮಾಡೋದು, ವರ್ಕ್ ಮಾಡೋದು, ಮನೆಗೆ ಹೋಗೋದು. ಇದು ಒಂದು ಇಟ್ಸ್ ಅ ಸ್ಟ್ರೀಮ್ ಆಫ್ ವರ್ಕ್. ಅದು ಕಂಟಿನ್ಯೂಟಿ ರೆಗ್ಯುಲರ್ ಆಗಿರುತ್ತೆ. ಎವ್ರಿಬಡಿ ವಿಲ್ ಬಿ ಡೂಯಿಂಗ್ ದಿಯರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಅ ಪರ್ಫೆಕ್ಟ್ ವೇ ವಿದೌಟ್ ಕಂಟಿನ್ಯೂಟಿ ಜಂಪ್. ಆ ಥರನೇ ಈಗ ಇದೆ. ಈ ಕಾಲದಲ್ಲೂ ಅದೇ ಸೇಮ್ ಪ್ಯಾಟರ್ನ್ ಇದೆ. ಪ್ಯಾಟರ್ನ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಇಟ್ ಇಸ್ ಈಸಿ ಫಾರ್ ಅಸ್ ಟು ವರ್ಕ್. ಓಕೆ, ನೀವು ಹೆಂಗೆ ಮೇಡಮ್, ಸ್ಕ್ರಿಪ್ಟ್ ಸಿಕ್ಕ ತಕ್ಷಣ ತುಂಬಾ ಜನ ಹೇಳ್ತಾರೆ ಆ ಸ್ಕ್ರಿಪ್ಟ್ ಫುಲ್ ಫೋಕಸ್ ಆಗ್ಬಿಟ್ಟು ಇನ್ವಾಲ್ವ್ಮೆಂಟ್ ಹೆಚ್ಚಾಗಿರ್ತಾ ಇತ್ತು, ಯಾರನ್ನೂ ಮಾತಾಡಿಸ್ತಿರ್ಲಿಲ್ಲ ಆ ಲೊಕೇಶನ್ ಅಲ್ಲಿ ಅಂತ. ಸೊ ನೀವು ಅದೇ ತರದ ವ್ಯಕ್ತಿತ್ವನ ಹೇಗೆ? ಇಲ್ಲ, ಸ್ಕ್ರಿಪ್ಟ್ ಬಂದು ನಮಗೆ ಹೇಳುವಾಗ ನಮ್ಮ ಕ್ಯಾರೆಕ್ಟರ್ ನಾವು ಫೋಕಸ್ ಮಾಡ್ತೀವಿ. ನಂದು ಸ್ಪೆಸಿಫಿಕ್ಲಿ ನನ್ನ ಕ್ಯಾರೆಕ್ಟರ್ ನಾನು ಫೋಕಸ್ ಮಾಡ್ತೀನಿ. ಆದ್ಮೇಲೆ ದ ಹೋಲ್ ಸ್ಟೋರಿ ಅದು ನಮಗೆ ಹಿಡಿಸ್ಬೇಕು, ಪರ್ಸ್ನಲಿ ನಮ್ಗೆ ಹಿಡಿಸ್ಬೇಕು. ಫಾರ್ ಎನಿ ಆರ್ಟಿಸ್ಟ್ ಇಟ್ ಇಸ್ ಲೈಕ್ ದಟ್, ಎಸ್ಪೆಷಲಿ ಫಾರ್ ಹೀರೋಯಿನ್ಸ್ ಅಂಡ್ ಎನಿ ಮೇನ್ ಸ್ಟ್ರೀಮ್ ಕ್ಯಾರೆಕ್ಟರ್ಸ್ ಮಾಡೋರಿಗೆ ಆ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ದ ಹೋಲ್ ಮೂವಿ ಅವ್ರಿಗೆ ಹಿಡಿಸ್ಬೇಕು. ಪರ್ಸ್ನಲ್ ಲೈಕ್ ಇರುತ್ತೆ ಅದು. ವಿಲ್ ಹ್ಯಾವ್ ಅವರ್ ಓನ್ ಕ್ಯಾಲ್ಕುಲೇಷನ್ಸ್. ಇದು ಚೆನ್ನಾಗಿರುತ್ತೆ, ಈ ಮೂವಿ ಕ್ಲಿಕ್ ಆಗುತ್ತೆ, ಈ ಕ್ಯಾರೆಕ್ಟರ್ ಕ್ಲಿಕ್ ಆಗುತ್ತೆ, ಇದು ನಮಗೆ ಒಳ್ಳೆ ಹೆಸರು ಕೊಡುತ್ತೆ ಅಂತ ವಿಲ್ ಹ್ಯಾವ್ ಅವರ್ ಓನ್ ಕ್ಯಾಲ್ಕುಲೇಷನ್ಸ್. ಅಕಾರ್ಡಿಂಗ್ ಟು ಅವರ್ ಕ್ಯಾಲ್ಕುಲೇಷನ್ ವಿ ಚೂಸ್ ದ ಮೂವಿ ಅಂಡ್ ವಿ ಸ್ಟಾರ್ಟ್ ವರ್ಕಿಂಗ್ ಇನ್ ಇಟ್ ಅಷ್ಟೇ. ಓಕೆ, ಸೊ ಅಂದರೆ ಈಗ ಆ ಟೈಮ್ನಲ್ಲಿ ಮಹಾಲಕ್ಷ್ಮಿ ಅವರು ಬೇಕು ಅಂತ ನಿಮ್ಮ ಕಾಲ್ ಶೀಟ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ನಿಮಗೋಸ್ಕರ ಕಥೆಗಳನ್ನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಂತಹ ನಿರ್ದೇಶಕರು, ನಿರ್ಮಾಪಕರು ಆ ಸಡನ್ ಬ್ರೇಕ್, ಅದು ನಾನು ಕೇಳದೆ ಹೋದೆ ಅನ್ನೋ ಆ ರಿಗ್ರೆಷನ್ ಏನಾದರೂ ಇದೆಯಾ ಮೇಡಮ್? ನಾನು ಅಟ್ಲೀಸ್ಟ್ ಒಂದು ಮಾತು ಹೇಳಿಬಿಟ್ಟು ನಾನು ಹೋಗಬೇಕಿತ್ತು, ಎಲ್ಲರೂ ನನ್ನನ್ನು ಅಂದರೆ ನನ್ನ ಏನು ಅನ್ನೋ ಪ್ರಶ್ನೆ ಮೂಡಿಸ್ಬಿಟ್ಟು ಹೋದ್ನಲ್ಲ ಅನ್ನೋ ಥರದ ಮನಸ್ಥಿತಿ ಇದೆಯಾ? ಆ ಪ್ರಶ್ನೆ ನಿಮಗೂ ಕೂಡ ಇದೆಯಾ, ಹೇಗೆ? ನಿಜ ಹೇಳ್ಬೇಕಂದ್ರೆ
ಯಾರಿಗೂ ಹೇಳ್ದೆ ಕೇಳದೆ ನಾನು ಹೋಗ್ಲಿಲ್ಲ. ಓಕೆ. ನಂದು ಕೊನೆ ಪಿಕ್ಚರ್ ಬಂದು ದುರ್ಗಾಷ್ಟಮಿ. ದುರ್ಗಾಷ್ಟಮಿ. ದುರ್ಗಾಷ್ಟಮಿ ಪಿಕ್ಚರ್ ಪ್ರೊಡ್ಯೂಸರ್ ಅವರು ನೆಕ್ಸ್ಟ್ ಪಿಕ್ಚರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಹ್ಮ್. ಅವ್ರ ಹತ್ರ ನಾನು ತುಂಬಾ ಕ್ಲಿಯರ್ ಆಗಿ ಹೇಳಿದೆ ದಟ್ ಸರ್, ಐ ವಾಂಟ್ ಟು ಟೇಕ್ ಅ ಬ್ರೇಕ್ ಅಂಡ್ ಐ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಮೈ ಅದರ್ ಸೈಡ್ ಆಫ್ ಮೈ ಲೈಫ್, ದಟ್ ಇಸ್ ಮೈ ಫ್ಯಾಮಿಲಿ. ಐ ವಾಂಟ್ ಟು ಬಿ ಅ ಹೌಸ್ ಮೇಕರ್ ಅಂಡ್ ಐ ವಾಂಟ್ ಟು ಟೇಕ್ ಅ ಗ್ಯಾಪ್ ಅಂತ ಅವ್ರಿಗೆ ಹೇಳಿಬಿಟ್ಟು ಅಂಡ್ ದೆನ್ ಐ ಟುಕ್ ಅ ಗ್ಯಾಪ್. ಅದು ಹೇಳಿದೆ ಕೇಳದೆ ಹೋಗೋ ಅವಶ್ಯಕತೆ ಇರ್ಲಿಲ್ವಲ್ಲ. ಸೊ ಇಟ್ ವಾಸ್ ಮೈ ಐ ಆಲ್ರೆಡಿ ಇನ್ಫಾರ್ಮ್ಡ್, ಬಟ್ ದಟ್ ಡಿಡ್ಂಟ್ ಕಮ್ ಔಟ್ ಇನ್ ದ ಮ್ಯಾಗಝೀನ್ ಆರ್ ಇನ್ ದ ಆನ್ ದಿ ಆನ್ಲೈನ್ ಆರ್ ವಾಟ್ ಎವರ್ ಇಟ್ ಇಸ್. But I have informed the industry that I'm taking a break. It didn't come out actually. I'm feeling bad for it because ಅಲ್ಲ, ನನ್ನ ಕ್ವಶನ್ ಅಲ್ಲ ಮೇಡಮ್, ಇದು ಮಾತಾಡ್ಕೊಳ್ತಾ ಇದ್ದವ್ರ ಕ್ವಶನ್ ಕೇಳಿದ್ದೀನಿ ನಾನು ನಿಮ್ಗೆ. ಇಲ್ಲ, ಹೇಳ್ದೆ ಕೇಳ್ದೆ ಹೋಗ್ಲಿಲ್ಲ. It is my decision which I have told the producers and then I took a break. ಓಕೆ. ಸೊ ಅಂದರೆ ಇದೆಲ್ಲದಕ್ಕೂ ಕೂಡ ನೀವು ಪ್ರಿಪೇರ್ ಆಗಿ ನಾನು ಬ್ರೇಕ್ ಬೇಕು ಅಂತ ಅನ್ಸುತ್ತಾ, ಅಥವಾ ನಿಮಗೂ ಕೂಡ ಅದು ಸಡನ್ ಡಿಸಿಷನ್ ಅನ್ಸುತ್ತಾ? ಮೇಡಮ್, ಚಿತ್ರರಂಗದಿಂದ ನೀವು ದೂರ ಆದ್ರಿ ಅನ್ನುವಂಥ ವಿಷಯ ಬರ್ತಿದ್ದ ಹಾಗೆ ಗಾಂಧಿನಗರದಲ್ಲಿ ಹಲವಾರು ವಿಚಾರಗಳು ನಿಮ್ಮ ವಿಷಯದಲ್ಲಿ ಚರ್ಚೆಗೊಳಪಡ್ತು. ಅದರಲ್ಲಿ ಒಂದು, ನೀವು ಸನ್ಯಾಸಿ ಆಗಿದ್ದೀನಿ ಅಂತ. ಸೊ ಆ ವಿಷಯ ನಿಮ್ಮ ಕಿವಿಗೆ ತಲುಪಿದಾಗ ಹೇಗನ್ನಿಸ್ತು? ಸನ್ಯಾಸಿನಿ ಆಗೋದು ಅಂದರೆ ಇಟ್ ಇಸ್ ದ ಹೈಟ್ಸ್ ಆಫ್ ಲೈಫ್, ದಟ್ ಇಸ್ ಅ ಮ್ಯಾಕ್ಸಿಮಮ್. ಅಷ್ಟು ದೊಡ್ಡ ಭಾಗ್ಯ ನನಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್ ಅ ಸನ್ಯಾಸಿ. ಐ ಹ್ಯಾವ್ ಫ್ಯಾಮಿಲಿ, ಐ ಹ್ಯಾವ್ ಚಿಲ್ಡ್ರನ್, ಐ ಹ್ಯಾವ್ ಗ್ರ್ಯಾಂಡ್ ಚಿಲ್ಡ್ರನ್. ಸೊ ಇಟ್ ಇಸ್ ಫೇಕ್ ನ್ಯೂಸ್. ಫೇಕ್ ನ್ಯೂಸ್. ಅದಕ್ಕೆ ಮತ್ತೆ ನಾನೇನು ಇದಕ್ಕಿಂತ ಹೆಚ್ಚಾಗಿ ಉತ್ತರ ಕೊಡೋದು ಬೇಕೇ ಇಲ್ಲ ಅಂತ ಅನ್ಸುತ್ತೆ. ಹೌದು. ಓಕೆ. ಬಟ್ ನೀವು ಅಂದ್ಕೊಂಡಿದ್ರ ಮೇಡಮ್, ಇಷ್ಟಕ್ಕೆ ನಾನು ಮತ್ತೆ ಚಿತ್ರರಂಗಕ್ಕೆ ರೀ ಎಂಟ್ರಿ ಆಗಲ್ಲ, ಇಷ್ಟಕ್ಕೆ ಮುಗೀತು ಅಂತ ನೀವು ಅಂದ್ಕೊಂಡಿದ್ರಾ ಹೇಗೆ? ಅಥವಾ ಮತ್ತೆ ಬರಬೇಕು, ಅದು ಬರೋದಕ್ಕೊಂದು ಟೈಮ್ ಬೇಕಾಗುತ್ತೆ ಅನ್ನೋದು ಕೂಡ ನಿಮ್ಮ ಮನಸ್ಸಿನಲ್ಲಿತ್ತ? ಅಷ್ಟೆಲ್ಲ ನಾನು ಆಲೋಚನೆ ಮಾಡಲಿಲ್ಲ. ನನ್ನ ಮನಸ್ಸಲ್ಲಿ ಇರೋದು ಬಂದು ಆಗ ದಟ್ 60 ಮೂವೀಸ್ ಆಯ್ತಲ್ವಾ, 1990 60 ಮೂವೀಸ್ ಫಿನಿಶ್ ಮಾಡಿದ್ದೀನಿ. ಸೊ ಆದ್ಮೇಲೆ ಸ್ವಲ್ಪ ಗ್ಯಾಪ್ ತಗೋಬೇಕು ಅಂತ ನಂದು ಡಿಸಿಷನ್. ಇಟ್ ವಾಸ್ ಮೈ ಪ್ರಿಪರೇಷನ್ ಆಕ್ಚುಲಿ. ಸೊ ಎಲ್ರಿಗೂ ಹೇಳ್ಬಿಟ್ಟು ಆದ್ಮೇಲೆ ಐ ಟೇಕನ್ ಅ ಬ್ರೇಕ್ ಅಂಡ್ ಐ ವಾಸ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಫ್ಯಾಮಿಲಿ. ಸೊ ಮತ್ತೆ ಬರಬೇಕು, ಬಂದು ಮಾಡಬೇಕು ಅನ್ನೋ ಅಷ್ಟೆಲ್ಲ ನಾನು ಯೋಚನೆ ಮಾಡಲಿಲ್ಲ. ಬಟ್ ಐ ಹ್ಯಾವ್ ನೌ ಗಾಟ್ ದ ಆಪರ್ಚುನಿಟಿ ಟು ಸಿ ನೈಸ್ ಪೀಪಲ್ ಲೈಕ್ ಯು ಅಂಡ್ ಟೇಕ್ ಮೈ ಇಂಟರ್ವ್ಯೂ ಅಂಡ್ ಸೊ and there's time also now for me, so that's why I've started to work again. ಅಂದ್ರೆ ಪೂರ್ಣ ಮನಸ್ಸಿನಿಂದ ನೀವೇ ಈ ನಿರ್ಧಾರ ಮಾಡ್ಕೊಂಡ್ರಾ ಮೇಡಮ್, ಅಥವಾ ಮುಂಚಿತವಾಗಿ ನಾನು ಓಕೆ ಈ ಟೈಮ್ನಲ್ಲಿ ಬ್ರೇಕ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರಾ, ಅಥವಾ ನಿಮಗೂ ಅದು ಸಡನ್ ಅಂತ ಅನ್ನಿಸ್ತಾ, ಹೇಗೆ? ಇಲ್ಲ, ಪ್ರಿಪರೇಷನ್ ಏನ್ ಮಾಡಲಿಲ್ಲ. ಬಟ್ ಆಫ್ಟರ್ ಲಾಟ್ ಆಫ್ ಮೂವೀಸ್ ಡನ್ ನನಗೆ ಅನಿಸ್ತು ನಾವು ಸ್ವಲ್ಪ ಬ್ರೇಕ್ ತಗೋಬೇಕು ಅಂತ ನನಗೆ ಅನಿಸ್ತು. ಅದರಿಂದ ನಾನು ಬ್ರೇಕ್ ತಗೊಂಡಿದ್ದೀನಿ. ಓಕೆ. ಸೊ ಬ್ರೇಕ್ ಬಗ್ಗೆ ಜಾಸ್ತಿ ಕೇಳ್ತಿರೋದು. ಅಂಡ್ ದ ಬ್ರೇಕ್ ವಾಸ್ ನೈಸ್. ಎಕ್ಸಾಕ್ಟ್ಲಿ, ಅದು ಇಂಪಾರ್ಟೆಂಟು. ಸೊ ನಾವು ಏನೇ ಮಾಡಿದ್ರು ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ. ನಮಗೆ ಫಸ್ಟ್ ಖುಷಿ ಆದ್ರೆ ಆಮೇಲೆ ಎಲ್ಲನೂ ಸರಿ ಇರುತ್ತೆ. ಹೌದು. ಸೊ ಈಗ ಎಷ್ಟು ಸಿನಿಮಾಗಳು ಬೈ ಗಾಡ್ಸ್ ಗ್ರೇಸ್ ಆ ಖುಷಿ ನನಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋವಾಗ ಸಿಕ್ತು. ಓಕೆ, ಈಗಲೂ ಸಿಗುತ್ತೆ, ಡೌಟೇ ಇಲ್ಲ. ಆಮೇನ್. ಯಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಎಷ್ಟು ಸಿನಿಮಾಗಳಿಗೆ ಸೈನ್ ಮಾಡಿದ್ರಿ, ಅಥವಾ ಎಷ್ಟು ಸಿನಿಮಾಗಳ ಕಥೆನ ಕೇಳಿದ್ದೀರಿ? ಏನ್ ಕಥೆ ಏನಾಗ್ತಾ ಇದೆ? ಅದು ಇಂಡೆಫಿನಿಟ್ ಅಲ್ವಾ, ನಮ್ಗೆ ಅದು ಹೇಳಕ್ ಸಾಧ್ಯನೇ ಇಲ್ಲ. ಎಷ್ಟು ಬರುತ್ತೆ, ಎಷ್ಟು ನಾವು ಮಾಡ್ತೀವಿ ಅನ್ನೋದು ಇಟ್ಸ್ ಇನ್ ದ ಪ್ರೆಸೆಂಟ್. ಈಗ ಸದ್ಯಕ್ಕೆ ದ ಟೈಮ್ ಅಲ್ಲ, ಈಗ ಸದ್ಯಕ್ಕೆ ಎಷ್ಟು ಒಪ್ಕೊಂಡಿದ್ದೀರಿ ಅಂತ ಮೇಡಮ್? ಇಲ್ಲ, ನಾನು ಹೇಳಿದ್ನಲ್ವಾ, ಇಟ್ ಇಸ್ ವೆರಿ ಸ್ಲೋ ಅಂಡ್ ಸ್ಟಡಿ ಅಪ್ರೋಚಸ್ ಫಾರ್ ಮೀ. ಅದರಲ್ಲಿ ನಾನು ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ವಿಚ್ ಐ ಫೀಲ್ ಲೈಕ್ ಡೂಯಿಂಗ್ ಅಟ್ ದಿಸ್ ಏಜ್ ಅಂಡ್ ಅದೊಂದು ಚಾಯ್ಸ್ ಇರುತ್ತೆ ಎಲ್ರಿಗೂ. ಅಕಾರ್ಡಿಂಗ್ ಟು ದ ಚಾಯ್ಸ್ ಐ ವಿಲ್ ಸೆಲೆಕ್ಟ್ ಅಂಡ್ ಐ ವಿಲ್ ಡೂ ದ ಮೂವೀಸ್. ಓಕೆ. ನಿಮ್ಮ ಈ ಹೊಸ ಸಿನಿಮಾ TRP ರಾಮ ಹೆಸರು ಕೇಳಕ್ಕೆ ಒಂಥರ ಟೈಟಲ್ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಫೈನಲಿ ನಿಮ್ಮ ಸಿನಿಮಾ ಬಗ್ಗೆ ಏನಾದರೂ ಹೇಳ್ಬೋದಾ? TRP ರಾಮ ಇಸ್
ಇಟ್ಸ್ ಜನರಲಿ ಇಟ್ ಇಸ್ ನೇಮ್ಡ್ ಬೈ ದ ಡೈರೆಕ್ಟರ್, ಬಟ್ ನೀವು ಪಿಕ್ಚರ್ ಬಂದ್ಮೇಲೆ ಪಿಕ್ಚರ್ ನೋಡಿ. ಈಗ ನೀವು ಕೇಳೋ ಪ್ರಶ್ನೆ ಅಯ್ಯೋ ಕ್ವೆಶ್ಚನ್ ಮತ್ತೆ ಐ ನೀವು ವಿಲ್ ಇಂಟರ್ವ್ಯೂ ಆಸ್ಕ್ ಮಾಡ್ಬೇಕು ಅಂದ್ರೆ ಯು ಸಿನಿಮಾ ನೋಡೇ ಹೇಗಿತ್ತು ಮಾಡ್ಬೇಕು ಪಿಕ್ಚರ್ ಮೇಡಮ್, ಅಂತ. ಯಾಕಂದ್ರೆ ನೀವು ಹಳೆ ಸಿನಿಮಾಗಳನ್ನೆಲ್ಲ ನೋಡಿದೀವಲ್ವಾ. ಸೊ ಇದ್ರಲ್ಲಿ ಏನ್ ಚೇಂಜಸ್ ನಾವು ಕಾಣ್ಬೋದು ಅಂತ, ಯಾಕಂದ್ರೆ ಇಲ್ಲ, ಆ ನೀವೆಲ್ಲರೂ ನಿಮ್ಮ ನೋಡ್ಬೇಕು. ಹೊಳೆಯುವ ಕಣ್ಣು, ಆ ನಿಮ್ಮ ನಗು, ಅದೆಲ್ಲವೂ ಈ ಸ್ಕ್ರೀನ್ ಅಲ್ಲಿ ಮತ್ತೆ ನಾವು ನೋಡ್ಬೇಕು ಅಲ್ವಾ. ನಾವು ಡೆಫಿನೆಟ್ಲಿ ನೋಡ್ತೀವಿ. ಆಲ್ ದಿ ಬೆಸ್ಟ್ ನಿಮ್ಗೆ. Thank you, Divya. Thank you so much. ಥ್ಯಾಂಕ್ ಯು ಸೋ ಮಚ್ ಮೇಡಮ್. I wish all the audience also would, yeah, thank you. Thank you for the interview. ಥ್ಯಾಂಕ್ಸ್ ಲಾಟ್ God bless ಮೇಡಮ್. you. ಎಸ್, ಇದು ಮಹಾಲಕ್ಷ್ಮಿ ಅವರು ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನ. ಈ ಸಂದರ್ಶನದಲ್ಲಿ ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ನಾನು ಹೇಳ್ದೆ ಕೇಳದೆ ಹೋಗಿಲ್ಲ, ನಾನು ದುರಂತ ನಾಯಕಿ ಅಲ್ಲ, ಸನ್ಯಾಸತ್ವವನ್ನ ನಾನು ತೆಗೆದುಕೊಂಡಿಲ್ಲ, ಮತ್ತೆ ಕನ್ನಡ ಚಿತ್ರರಂಗಕ್ಕೆ TRP ರಾಮ ಸಿನಿಮಾ ಮೂಲಕ ಬರ್ತಾ ಇದ್ದೀನಿ. ಇದು ನನ್ನ ತಾಯಿ ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಜನರಿಗೆ ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. 10 ವರ್ಷ ಚಿತ್ರರಂಗದಲ್ಲಿ 60ಕ್ಕೂ ಹೆಚ್ಚು ಚಿತ್ರಗಳನ್ನ ಕೊಟ್ಟಿದ್ದೀನಿ. ಆದ್ರೆ ನಾನು ಯಾವತ್ತೂ ಗುಡ್ ಬೈ ಹೇಳಿರಲಿಲ್ಲ. ಈಗ ಮತ್ತೆ ಚಿತ್ರರಂಗಕ್ಕೆ ಬರ್ತಾ ಇದ್ದೀನಿ. ಇದು ನನಗೆ ಖುಷಿ ಕೊಟ್ಟಿದೆ, ನೋಡುಗರಿಗೂ ಕೂಡ ಖುಷಿ ಕೊಡುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅನ್ನೋದು ಮಹಾಲಕ್ಷ್ಮಿ ಅವರ ಅಭಿಪ್ರಾಯ ಮತ್ತು ಅವರ ಮಾತುಗಳು.